बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि धम्मं शरणं गच्छामि संघं ಪುಷ್ಪ ಆಚರಣೆ ಮಾಡ್ತಿದ್ದಾರೆ. ನಾವು ಹೋದ ಉಪವಾಸಕ್ಕಾಗಿ ಧನ್ಯವಾದಗಳು. ಈಗ ಬುದ್ಧ ವಂದನೆಗೆ ನಾವೆಲ್ಲರೂ ಭಾಗಿಯಾಗುವ ಮೂಲಕ ಬುದ್ಧನಿಗೆ ವಂದನೆಯನ್ನ ಸಲ್ಲಿಸಬೇಕು. ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ बुद्धं शरणं गच्छामि धम्मं शरणं गच्छामि पाणातिपाता वेरमणि सिक्खापदं समाधियामि आदिन्यदाना वेरमणि सिक्खापदं समाधियामि
कामे सुमिच्छाचारा वेरमणि सिक्खापदं समाधियामि मूसावादा वेरमणि सिक्खापदं समाधियामि सुरामेरयमज्जपमादठाणा वेरमणि सिक्खापदं समाधियामि ನಮೋ ಬುದ್ಧಾಯ. ಮೇಣದ ಬತ್ತಿಗಳನ್ನು ಹಚ್ಚಬಹುದು, ಆದರೂ ಮೊದಲ ಮೇಣದ ಬತ್ತಿಯ ಬೆಳಕು ಕಡಿಮೆಯಾಗುವುದಿಲ್ಲ. ಹಾಗೆಯೇ ಸಂತೋಷವನ್ನು ಹಂಚುವುದರಿಂದ ಅದು ಹೆಚ್ಚಾಗುತ್ತದೆ ಹೊರತು ಕಡಿಮೆಯಾಗದು. ಇದು ಭಗವಾನ್ ಬುದ್ಧರ ವಾಣಿ. ನಮ್ಮ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮೂಲಕ ಚಾಲನೆ ನೀಡಿದಂತಹ ನಮ್ಮ ಪೂಜ್ಯ ಭಕ್ತಿ ಬೋಧಿದತ್ತರವರಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸ್ವಾಗತಿಸುತ್ತೇವೆ. ಜಗತ್ತಿನಲ್ಲಿ ನಮಗೆ ಎಲ್ಲವೂ ಸಿಗುತ್ತದೆ, ಆದರೆ ಶಾಂತಿ ಮಾತ್ರ ದೂರವಾಗುತ್ತಿದೆ. ಇಂದಿನ ಈ ಸಂಜೆ ನಾವು ಕೇವಲ ಭಾಷಣಗಳನ್ನು ಕೇಳುವುದಕ್ಕಷ್ಟೇ ಸೀಮಿತವಾಗದೆ ನಮ್ಮ ಒಳಗಿನ ಬುದ್ಧರನ್ನು ಜಾಗೃತಗೊಳಿಸುವ ಪ್ರಯತ್ನವನ್ನು ಮಾಡುವುದು. ಇಂದು ನಮ್ಮ ಶ್ರಾವಸ್ತಿ ಬುದ್ಧ ವಿಹಾರಕ್ಕೆ ಆಗಮಿಸಿರುವ ನಿಮ್ಮೆಲ್ಲರನ್ನು ಸ್ವಾಗತಿಸುವ ಜವಾಬ್ದಾರಿಯನ್ನು ಉಪಾಸಿಕಾ ಶ್ರೀ ಕುಮಾರಿ ಸುಷ್ಮಿತಾ, ಅತಿಥಿ ಉಪನ್ಯಾಸಕರು IDST ಕಾಲೇಜು ಚಿಕ್ಕಮಗಳೂರು ಇವರಿಂದ ನೆರವೇರಿಸಿದರು. ಶಂಕರಾಪುರ 3ನೇ ತೆರುವಿನಲ್ಲಿ ಸ್ಥಾಪಿತವಾಗಿರುವ ಶ್ರಾವಸ್ತಿ ಬುದ್ಧ ವಿಹಾರದ ಹಿನ್ನೆಲೆಯ ಬಗ್ಗೆ ತಿಳಿಯುವುದಾದರೆ, ದಿನಾಂಕ 6-10-2024 ಸ್ಥಾಪಿತವಾಯಿತು. ಪಂಚಶೀಲ ಮೈತ್ರಿ ಯಾತ್ರೆಯ ದಿನಾಂಕ 1-10-2024 6-10-2024 ನಮ್ಮ ಚಿಕ್ಕಮಗಳೂರಿನ ಗ್ರಾಮ ಮತ್ತು ನಗರ ವ್ಯಾಪ್ತಿಯಲ್ಲಿ ನಡೆಸಲ್ಪಟ್ಟು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಈ ಪಂಚಶೀಲ ಪಾದಯಾತ್ರೆಯು ಪೂಜ್ಯ ಭಂತೆ ಬೋಧಿದತ್ತ ತೇರರವರ ಮಾರ್ಗದರ್ಶನದಲ್ಲಿ ನಡೆಸಲ್ಪಟ್ಟು ಅನೇಕ ಉಪಾಸಕ ಮತ್ತು ಉಪಾಸಿಕರ ಸಹಕಾರದೊಂದಿಗೆ ಪೂರ್ಣಗೊಳಿಸಲ್ಪಟ್ಟಿತು. ಇದರ ಒಟ್ಟಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದ ಡಾಕ್ಟರ್ ರಾಜರತ್ನಂ ಅಂಬೇಡ್ಕರ್ ಅವರು ನಮ್ಮ ಶ್ರಾವಸ್ತಿ ಬುದ್ಧ ವಿಹಾರಕ್ಕೆ ಭೇಟಿ ಕೊಟ್ಟು ನಮ್ಮ ಧ್ಯಾನ ಮಂದಿರದ ಬಗ್ಗೆ ಪ್ರಶಂಸಾ ನುಡಿಗಳನ್ನಾಡಿದರು. ಇಂದು ನಮ್ಮ ವಿಹಾರವು ಅತ್ಯಂತ ಉತ್ಸಾಹದಿಂದ ಜನರ ಪ್ರಶಂಸೆಯಿಂದ ಮುನ್ನಡೆಯುತ್ತದೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ಸ್ವಾಗತ ಭಾಷಣವನ್ನು ಒಂದೆರಡು ಸಾಲುಗಳನ್ನು ಹಾಡುವುದರ ಮೂಲಕ ಪ್ರಾರಂಭಿಸುತ್ತೇನೆ. ಸಿದ್ಧನಾಗು ಸನ್ನದ್ಧನಾಗು, ಸಿದ್ಧನಾಗು ಸಂಬದ್ಧನಾಗು, ಶಾಕ್ಯರ ಸಿದ್ಧಾರ್ಥನಂತಾಗು, ಶಾಕ್ಯ ಮುನಿ ಗೌತಮ ಬುದ್ಧನಂತಾಗು. ನನಕಂದ ನೀನೇ ನಿಜ ಬುದ್ಧನಾಗಿ ಬೆಳಗು, ನೀನೇ ನಿಜ ಬುದ್ಧನಾಗಿ ಬೆಳಗು, ಸಿದ್ಧನಾಗು ಸಂಬುದ್ಧನಾಗು. ಅಂಧಕಾರವನ್ನು ದೂರ ಮಾಡುವ ಬೆಳಕು ಜ್ಞಾನ, ಅಂಧಕಾರವನ್ನು ದೂರ ಮಾಡುವ ಬೆಳಕು ಜ್ಞಾನ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯ ಭಂತೆ ಬೋಧಿದತ್ತ ತೇರು, ನಳಂದ ಬೌದ್ಧ ವಿಶ್ವವಿದ್ಯಾನಿಲಯ, ಚಾಮರಾಜನಗರ ಇವರಿಗೆ ತುಂಬ ಹೃದಯದ ಬುದ್ಧ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ವಸಂತ್ ಕುಮಾರ್ IDST ಕಾಲೇಜು ಚಿಕ್ಕಮಗಳೂರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬುದ್ಧ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ದಲಿತ ಸಂಘಟನೆ ಮುಖಂಡರು ಮತ್ತು ಎಲ್ಲಾ ಪಕ್ಷದ ಮುಖಂಡರು ಹಾಗೂ ನಿವೃತ್ತ ಸಂಘದ ನೌಕರರು, ಮಹಿಳೆಯರು, ಶ್ರಾವಸ್ತಿ ಬುದ್ಧ ವಿಹಾರದ ಉಪಾಸಕ ಉಪಾಸಿಕರು ಎಲ್ಲರಿಗೂ ಬುದ್ಧ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಬುದ್ಧ ಸ್ವಾಗತವನ್ನು ಕೋರುತ್ತಿದ್ದೇನೆ.
ಸ್ವಾಗತ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಬುದ್ಧ ಸ್ವಾಗತವನ್ನು ಕೋರುತ್ತಾ ಧನ್ಯವಾದಗಳನ್ನು ಕೋರುತ್ತಾ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಆಧುನಿಕ ಭಾರತದ ನಿರ್ಮಾತೃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತೊರೆದು ಲಕ್ಷಾಂತರ ಅನ್ಯಾಯಗಳೊಂದಿಗೆ ಬೌದ್ಧ ಧರ್ಮಕ್ಕೆ ಹೋದಾಗ ಇದು ಮತಾಂತರ ಅಲ್ಲ, ನಾನೀಗ ನನ್ನ ಮನೆಗೆ ವಾಪಸ್ಸಾಗಿದ್ದೇನೆ ಎಂದು ಹೇಳಿದಾಗ ಅವರ ಮಾತಿನ ಹಿಂದೆ ಭಾರತದ ಕಳೆದು ಹೋದ ಒಂದು ಸಾಮಾಜಿಕ ಚರಿತ್ರೆಯ ಸಂಕಥನವೇ ಇದೆ. ಈಗ ಸಂವಿಧಾನ ಪೀಠಿಗೆ ಓದುವ ಸಮಯ. ಈ ಕಾರ್ಯವನ್ನು ನೆರವೇರಿಸಿಕೊಳ್ಳಲು ಉಪಾಸಕ ಪುನೀತರು. ಎಲ್ಲರೂ ಕೈ ಮುಂದೆ ಮಾಡಿಬಿಟ್ಟು ಪ್ರತಿಜ್ಞೆ ಮಾಡಬೇಕು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭೀಮ್. ಯುದ್ಧದ ಕ್ಷೋಭೆಗೆ ಭಗವಾನ್ ಯುದ್ಧ ಮಾರ್ಗ ಉತ್ತರದಂತಿದೆ. ಬುದ್ಧ ವ್ಯಕ್ತಿ ಅಥವಾ ಸಂಕೇತವಷ್ಟೇ ಆಗಿದೆ. ನಮ್ಮ ಪ್ರತಿದಿನದ ಬದುಕಿನಲ್ಲಿ ಹೊಸ ಹುಟ್ಟು ಪಡೆಯಬೇಕಾದ ಮಾನವೀಯವಾದ ಜೀವನ ವಿಧಾನ ಆಗಿದ್ದಾರೆ. ಮುಂದೆ ಪೂಜ್ಯ ಭಕ್ತಿ ಬೋಧಿದತ್ತ ತೇರೂರವರಿಂದ ಧ್ಯಾನ ಪ್ರವಚನ ನಡೆಯಲಿದೆ. ನಿಮ್ಮೆಲ್ಲರ ಸಹಕಾರಕ್ಕಾಗಿ ಕೋರಿಕೆ. ಮಹಾಕರುಣಾಮಯಿ ತಥಾಗತ ಭಗವಾನ್ ಬುದ್ಧರಿಗೆ ನಮಿಸುತ್ತಾ, ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ, ಈ ಸಮಯದಲ್ಲಿ ಸಾವತ್ತಿ ನಗರದ ಈ ಸಭಾಂಗಣದಲ್ಲಿ ವಿಹಾರದಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ, ಎಲ್ಲ ಉಪಾಸಕರಿಗೂ ಬುದ್ಧ ಜಯಂತಿಯ ಶುಭ ಹಾರೈಕೆಗಳನ್ನು ಆಶಿಸುತ್ತಾ, ಬುದ್ಧ ಧಮ್ಮ ಸಂಘದ ಶುಭ ಹಾರೈಕೆಗಳನ್ನು ತಿಳಿಸುತ್ತಾ, ಈ ಸಂದರ್ಭದಲ್ಲಿ ವಿಶೇಷವಾದ ದಿನ ಭಗವಾನ್ ಬುದ್ಧರ ಜಯಂತಿಯ ವಿಶೇಷತೆಯನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಧಮ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಇಂದು ಭಗವಾನ್ ಬುದ್ಧರ ಜನನವಾದಂಥ ದಿನ, ಜನ್ಮವನ್ನು ಪಡೆದಂಥ ದಿನ, ಹಾಗೆ ಅವರು ಜ್ಞಾನೋದಯವನ್ನು ಪಡೆದಂಥ ದಿನ, ಹಾಗೆ ಅವರು ಪರಿನಿಬ್ಬಾನವನ್ನು ಪಡೆದಂಥ ಶ್ರೇಷ್ಠವಾದ ದಿನ. ಇಡೀ ಜಗತ್ತಿನಲ್ಲಿ ಧಾರ್ಮಿಕ ಮತ್ತು ಐತಿಹಾಸಿಕ ಸಂಪೂರ್ಣ ಹಿನ್ನೆಲೆ ಇರುವಂಥ ಧರ್ಮಗುರುಗಳು ಭಗವಾನ್ ಬುದ್ಧರು. ನಿಖರವಾಗಿ ಅವರು ಯಾವ ವರ್ಷದಲ್ಲಿ ಹುಟ್ಟಿದರು, ಎಲ್ಲಿ ಹುಟ್ಟಿದರು, ಎಲ್ಲಿ ಜ್ಞಾನೋದಯ ಆಯಿತು, ಎಲ್ಲಿ ಪ್ರವಚನ ಮಾಡಿದ್ರು, ಎಷ್ಟು ಸಂಖ್ಯೆಯಲ್ಲಿ ಅವರು ಪ್ರವಚನವನ್ನು ಮಾಡಿದ್ರು, ವರ್ಷವಾಸ ಅಂದರೆ ಮಳೆಗಾಲ ಎಲ್ಲಿ ಅವರು ನೆಲೆಸಿದ್ರು, ಅವರು ಕಾಲವಾಗಿದ್ದೆಲ್ಲಿ, ಪಾಲಿ ಭಾಷೆಯಲ್ಲಿ ಮಹಾಪರಿನಿಬ್ಬಾನ ಅಂತ ಕರಿತೀವಿ. ಅಂದರೆ ಕಾಲವಾಗೋದನ್ನು, ಬುದ್ಧರ ಸಾವನ್ನು ನಾವು ಮಹಾಪರಿನಿಬ್ಬಾನ ಅಂತೇಳಿ ಕರಿತೀವಿ. ಇದೆಲ್ಲವೂ ಸಂಪೂರ್ಣ ಮಾಹಿತಿಯನ್ನು ಕ್ರಿಸ್ತಪೂರ್ವ ಹಿಂದೆಯೇ ಸಾಮ್ರಾಟ್ ಅಶೋಕರ ಕಾಲದಲ್ಲಿ ಮತ್ತು ಅದರ ಹಿಂದೆ ಮತ್ತು ನಂತರ ದಿನಗಳಲ್ಲಿ ತ್ರಿಪಿಟಕ ಎನ್ನುವ ಗ್ರಂಥಗಳಲ್ಲಿ ದಾಖಲೆ ಮಾಡಿ ಅದನ್ನು ಎಲ್ಲ ಇಡೀ ಜಗತ್ತಿಗೆ ಪಸರಿಸಿದಂಥ ಭಿಕ್ಕು ಸಂಘ, ಬಹಳ ದೊಡ್ಡ ಮಹತ್ವದ ಕಾರ್ಯವನ್ನು ಮಾಡಿದಂಥ ಭಿಕ್ಕು ಸಂಘ, ಅದನ್ನು
ಮಹಾಸಂಘ ಅಂತ ಕರಿತೀವಿ. ಭಗವಾನ್ ಬುದ್ಧರ ಕಾಲದಲ್ಲಿದ್ದಂಥ ಭಿಕ್ಕು ಸಂಘ, ನಂತರ ಇದ್ದಂಥ ಜ್ಞಾನೋದಯ ಪಡೆದಂಥ ಸಂಘವನ್ನ ಮಹಾಸಂಘ ಅಂತೇಳಿ ಕರಿತೀವಿ. ಧಮ್ಮಬಂಧುಗಳೇ, ಇದೇ ದಿನ ಕ್ರಿಸ್ತಪೂರ್ವ 623 ವೈಶಾಖ ಹುಣ್ಣಿಮೆ ದಿನ. ಈ ದಿನದಂದು ಭಗವಾನ್ ಬುದ್ಧರು ಅವರ ತಾಯಿ ತನ್ನ ತವರು ಮನೆಗೆ ಹೋಗುವ ಸಂದರ್ಭದಲ್ಲಿ, ಅವರ ತವರು ಊರಿನ ಹೆಸರು ದೇವದಹ ಅಂತೇಳಿ, ಆ ದೇವದಹ ಅನ್ನುವ ಊರಿಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ ಮಹಾಮಾಯೆ ತಾಯಿ ರೂಪಂದೇಹಿ ಅಂತೇಳಿ ಕರೆಯುವಂಥ ವನ, ಅದನ್ನ ಲುಂಬಿನಿ ಅಂತೇಳಿ ನಂತರ ಕರೆಯಲಾಯಿತು. ಲುಂಬಿನಿ ವನದಲ್ಲಿ ಆ ಮಹಾತಾಯಿ ಶಾಲಾ ವೃಕ್ಷದ ಗಿಡದ ಕೊಂಬೆಯನ್ನ ಹಿಡಿದು ನಿಂತಾಗ ಭಗವಾನ್ ಬುದ್ಧರು ಹುಟ್ಟುತ್ತಾರೆ. ಭಗವಾನ್ ಬುದ್ಧರ ಜನ್ಮ ಮತ್ತು ನಮ್ಮೆಲ್ಲರ ಜನ್ಮ ಬಹಳ ವ್ಯತ್ಯಾಸ ಇದೆ. ನಾವು ಹುಟ್ಟುವುದು ತಾಯಿ ಮಲಗಿದಾಗ ನಾವು ಹುಟ್ಟಿರ್ತೀವಿ, ಆದರೆ ಭಗವಾನ್ ಬುದ್ಧರು ಅವರ ತಾಯಿ ನಿಂತಾಗ ಹುಟ್ಟಿರ್ತಾರೆ. ಬಹಳ ಶ್ರೇಷ್ಠವಾದ ಜನ್ಮ. ಇದೇ ದಿನ ಭಗವಾನ್ ಬುದ್ಧರು ಜನ್ಮವನ್ನು ತಳೆದಂಥ ದಿನ ವೈಶಾಖ ಹುಣ್ಣಿಮೆ. ನಂತರ ಅವರು ಮದುವೆ ಆದ ನಂತರ 16 ವರ್ಷಕ್ಕೆ ಅವ್ರಿಗೆ ಮದುವೆ ಆಗುತ್ತೆ. 29 ವರ್ಷಕ್ಕೆ ಎಲ್ಲವನ್ನು ತ್ಯಾಗ ಮಾಡಿ, ಅರಮನೆ, ಪತ್ನಿ, ಮಗು ಎಲ್ಲವನ್ನು ತ್ಯಾಗ ಮಾಡಿ, ಸಿಂಹಾಸನ, ರಾಜ್ಯ, ತಂದೆ, ಬಂಧು ಬಳಗ ಎಲ್ಲವನ್ನು ತ್ಯಾಗ ಮಾಡಿ ಇಡೀ ಜಗತ್ತಿನಲ್ಲಿರುವ ದುಃಖಕ್ಕೆ ಪರಿಹಾರ ಮತ್ತು ಅದರ ಕಾರಣವನ್ನು ಹುಡುಕ್ತೀನಿ ಅಂತ ಹೊರಟಂಥ ಮಹಾ ಮೇಧಾವಿ. ಈಗಿನ ಕಾಲದಲ್ಲೂ ನಾವು ಆ ಥರ ಯೋಚನೆ ಮಾಡೋಕ್ಕಾಗಲ್ಲ. ಆ ರೀತಿಯ ಮಟ್ಟದಲ್ಲಿ ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಯೋಚನೆ ಮಾಡಿ ಎಲ್ಲವನ್ನೂ ತ್ಯಾಗ ಮಾಡಿ ಕಾಡಿಗೆ ಹೋಗಿ 6 ವರ್ಷಗಳ ಕಾಲ ಸತತವಾಗಿ ಧ್ಯಾನವನ್ನು ಮಾಡಿ ಕ್ರಿಸ್ತಪೂರ್ವ 588ರಲ್ಲಿ ಇದೇ ದಿನ ಜ್ಞಾನೋದಯವನ್ನು ಪಡೆದರು. ಏನು ಈಗ ಬುದ್ಧಗಯ ಅಂತ ಕರಿತೀವಿ, ಹಿಂದೆ ಅದಕ್ಕೆ ಉರುವೇಲ ಅಂತೇಳಿ ಆ ಊರಿನ ಹೆಸರು. ಆ ಉರುವೇಲ ಊರಿನಲ್ಲಿ ಅರಳಿ ಮರದ ಕೆಳಗಡೆ ಕುಳಿತು ಇದೇ ದಿನ ರಾತ್ರಿ 10 ಗಂಟೆಯಿಂದ ಬೆಳಗಿನ 4 ಗಂಟೆವರೆಗೂ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆಗುತ್ತೆ. ಇದೇ ದಿನ ಜ್ಞಾನೋದಯ ಆಗಿತ್ತು. ವರ್ಷಗಳ ಕಾಲ ಅಂದರೆ 35 ವರ್ಷ ಜ್ಞಾನೋದಯ ಆಗುತ್ತೆ. 45 ವರ್ಷಗಳ ಕಾಲ ಬರಿಗಾಲಲ್ಲಿ ನಡೆದು, ಜಗತ್ತಿನಾದ್ಯಂತ ಬರಿಗಾಲಲ್ಲಿ ನಡೆದು ಸುಮಾರು 84,000 ಉಪದೇಶಗಳನ್ನು ಮಾಡಿದ್ದಾರೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರೆ ಇಡೀ ಜನ್ಮ ಸಾಕಾಗೋದಿಲ್ಲ, ಅಷ್ಟು ವಿಷಯಗಳನ್ನ ಭಗವಾನ್ ಬುದ್ಧ ತಿಳಿಸಿದರು. ಇದೇ ದಿನ ಕ್ರಿಸ್ತಪೂರ್ವ 543ರಲ್ಲಿ ಕುಶಿನಾರ ಅಥವಾ ಈಗಿನ ಕುಶಿನಗರ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಏನಿದೆ, ಆ ನಗರದಲ್ಲಿ ಭಗವಾನ್ ಬುದ್ಧರು ನಗರದ ಹೊರಭಾಗದಲ್ಲಿ 2 ಶಾಲಾ ವೃಕ್ಷದ ಕೆಳಗಡೆ ಅವರು ಮಹಾಪರಿನಿಬ್ಬಾನವನ್ನು ಅಥವಾ ಕಾಲವಾದಂಥ ದಿನ. ಭಗವಾನ್ ಬುದ್ಧರ ಹುಟ್ಟು, ಅವರ ಜ್ಞಾನೋದಯ, ಅವರ ಉಪದೇಶ, ಅವರು ಕಾಲವಾಗುವುದು ಪ್ರಕೃತಿಗೆ ನೇರವಾಗಿ ಸಂಬಂಧಪಟ್ಟಿರುವಂಥದ್ದು. ಭಗವಾನ್ ಬುದ್ಧರು ಹುಟ್ಟಿದ್ದು ಮರದ ಕೆಳಗಡೆ, ಅವರಿಗೆ ಜ್ಞಾನೋದಯ ಆಗಿದ್ದು ಅರಳಿ ಮರದ ಕೆಳಗಡೆ, ಮೊಟ್ಟ ಮೊದಲನೇದಾಗಿ ಪ್ರವಚನ ಮಾಡಿದ್ದು ಅರಳಿ ಕೆಳಗಡೆ. ಅವರು ಹೆಚ್ಚಿನ ಉಪದೇಶಗಳೆಲ್ಲ ಮರದ ಕೆಳಗಡೆ ಉಪದೇಶ ಮಾಡಿದರು. ಕೊನೆಯದಾಗಿ ಅವರು ಕಾಲವಾಗಿದ್ದು ಕೂಡ 2 ಶಾಲಾ ವೃಕ್ಷಗಳ ಕೆಳಗಡೆ ಕುಶಿನಗರದಲ್ಲಿ ಅವರು ಮಹಾಪರಿನಿಬ್ಬಾನ ಕಾಲವಾದಂಥ ದಿನ. ಬಹಳ ವಿಶೇಷವಾದದ್ದು. ಹುಟ್ಟಿದ್ದು, ಜ್ಞಾನೋದಯ ಪಡೆದಿದ್ದು, ಕಾಲವಾಗಿದ್ದು ಇದೇ ದಿನ, ಬೇರೆ ಬೇರೆ ವರ್ಷಗಳಲ್ಲಿ. ಭಗವಾನ್ ಬುದ್ಧರು 80 ವರ್ಷಗಳ ಕಾಲ ಅವರು ಬದುಕಿದ್ರು. ಹಾಗಾದರೆ ಭಗವಾನ್ ಬುದ್ಧರು ಈ ದಿನ ಏನನ್ನ ಸಾಧನೆ ಮಾಡಿದ್ರು? ವೈಶಾಖ ಪೂರ್ಣಿಮೆ ಎಂದು, ಕ್ರಿಸ್ತಪೂರ್ವ 543ನೇ ಇಸವಿಯ ವೈಶಾಖ ಪೂರ್ಣಿಮೆ ಎಂದು ಉರುವೇಲ ಗ್ರಾಮದ ಅರಳಿ ಮರದ ಕೆಳಗಡೆ, ಏನೀಗ ಬುದ್ಧಗಯ ಅಂತ ಕರಿತೀವಿ, ಬೋಧಗಯ ಅಥವಾ ಬುದ್ಧಗಯ, ಅಲ್ಲಿ ಅರಳಿ ಮರದ ಕೆಳಗಡೆ ಕುಳಿತು ಧ್ಯಾನ ಮಾಡಿದಾಗ ಅವರಿಗೆ ಜ್ಞಾನೋದಯವಾಯಿತು. ಯಾರಿಗೆ ಬೇಕಾದ್ರೂ ಜ್ಞಾನೋದಯ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ಯಾವುದೇ ಜಾತಿ, ಜನಾಂಗ, ಹೆಣ್ಣು ಗಂಡು, ಭಾಷೆ, ದೇಶ, ಯಾವುದೇ ರೀತಿ ಪರಿಮಿತಿಗಳಿಲ್ಲ. ಎಲ್ಲರಿಗೂ ಜ್ಞಾನೋದಯ ಆಗುತ್ತೆ. ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ಜ್ಞಾನೋದಯವಾಗುತ್ತೆ. ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾದಾಗ ಅವರಿಗೆ ಬಹಳ ಬಂದಂಥ ಅನುಭವ ಏನು ಅಂದರೆ, ಜಗತ್ತಿನಲ್ಲಿ ದುಃಖವಿದೆ, ದುಃಖಕ್ಕೆ ಕಾರಣವಿದೆ, ದುಃಖದಿಂದ ದೂರವಾದಂಥ ಸ್ಥಿತಿ ಇದೆ, ದುಃಖದಿಂದ ದೂರವಾಗುವ ಮಾರ್ಗ, ಅಷ್ಟಾಂಗ ಮಾರ್ಗ ಇದೆ ಅಂತೇಳಿ ಭಗವಾನ್ ಬುದ್ಧರಿಗೆ ಅನುಭವಕ್ಕೆ ಬರುತ್ತೆ, ಸಾಕ್ಷಾತ್ಕಾರವಾಗುತ್ತೆ. ಅದಾದಮೇಲೆ ಪಟಿಚ್ಛ ಸಮುಪಾದ ಅಂದರೆ 12 ಅಂಶಗಳು ನಮ್ಮನ್ನು ಹೇಗೆ ನಡೆಸ್ಕೊಂಡು ಹೋಗುತ್ತೆ, ಮತ್ತು ಅಷ್ಟಾಂಗ ಮಾರ್ಗಗಳು, ಮತ್ತು ಅವರದೇ ಆದಂಥ ವಿಶೇಷವಾದ ಶಕ್ತಿಗಳನ್ನ ಅವ್ರು ಪಡ್ಕೊಳ್ತಾರೆ.
ಧಮ್ಮಪದ ಗ್ರಂಥಗಳು ಮತ್ತು ಜಾತಕ ಕಥೆಗಳು ಬಹಳ ಸರಳವಾಗಿದೆ. ಯಾರು ಬೇಕಾದ್ರೂ ಓದ್ಬೋದು, ಚಿಕ್ಕ ಮಕ್ಕಳುಗಳು ಓದ್ಬೋದು. ಜಾತಕದಲ್ಲಿ 547 ಕಥಾ ಪ್ರಸಂಗಗಳು ಬರುತ್ತೆ. ಧಮ್ಮಪದದಲ್ಲಿ 423 ಕಥಾ ಪ್ರಸಂಗಗಳು ಬರುತ್ತೆ. ನಿಜವಾಗ್ಲೂ ನಡೆದಂಥ ಘಟನೆಗಳು ಭಾಳ ಸರಳವಾಗಿದೆ. ಅದು ಬಿಟ್ಟರೆ ನೀವೇನಾದ್ರು ಸಂಕೀರ್ಣತೆಯನ್ನು ನೀವು ಹುಡ್ಕೊಂಡು ಹೋದರೆ, ಭಗವಾನ್ ಬುದ್ಧರ ಉಪದೇಶವನ್ನು ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ, ಒಂದು ಕಡೆ ಬರ್ಮಾ ದೇಶದ ಬಹುದೊಡ್ಡ ಬಿಕ್ಕು ಒಬ್ಬರು ಬುದ್ಧರ ಉಪದೇಶಗಳನ್ನು ಒಳಗೊಂಡಂಥ ಅಭಿಧಮ್ಮ ಗ್ರಂಥಗಳನ್ನು ಅನುವಾದ ಮಾಡುವಾಗ ಒಂದೇ ಒಂದು ವಿಷಯಕ್ಕೆ ಬರ್ತಾರೆ. ಬುದ್ಧರು 84,000 ಉಪದೇಶ ಮಾಡಿದ್ದಾರೆ, ಅದರಲ್ಲಿ ಒಂದೇ ಒಂದು ವಿಷಯನ ತಗೊಳ್ತಾರೆ ಅವರು, ಪಚ್ಚಯಗಳು ಅಂತೇಳಿ. ಪಚ್ಚಯ ಅಂತಂದರೆ ನಮ್ಮ ದೇಶದ ಬಾವುಟದಲ್ಲಿ 24 ಗೆರೆಗಳಿದೆಯಲ್ಲ, ಏನದು 24 ಗೆರೆಗಳು? 24 ಗೆರೆಗಳು ಏನನ್ನು ಸೂಚಿಸ್ತವೆ? 30 ಅಥವಾ 50 ಯಾಕಿಲ್ಲ, 24 ಯಾಕಿದೆ ಅಂದರೆ, ಸಾಮ್ರಾಟ ಅಶೋಕರ ಗುರುಗಳಾದ ಮೊಗ್ಗಲಿಪುತ್ತ ತಿಸ್ಸ ಬಂತೇಜಿಯವರು 24 ಗೆರೆಗಳುಳ್ಳ ಚಕ್ರವನ್ನು ರಚನೆ ಮಾಡಿಕೊಡ್ತಾರೆ. 24 ಅಂಶಗಳು ನಮ್ಮನ್ನು ನಡೆಸ್ಕೊಂಡು ಹೋಗ್ತವೆ ಅನ್ನುವಂಥದ್ದು ಪಚ್ಚಯಗಳು. ಈ 24 ಅಂಶಗಳ ಬಗ್ಗೆ ನೀವೇನಾದರೂ ಅರ್ಥ ಮಾಡಿಕೊಂಡು ಬರೆಯೋದಕ್ಕೆ ಶುರು ಮಾಡಿದ್ರೆ, ಜಗತ್ತಿನಲ್ಲಿರುವ ಎಲ್ಲ ಪುಸ್ತಕಗಳು, ಹಾಳೆಗಳು ಖಾಲಿಯಾಗಿ ಹೋಗ್ತವೆ. ನಾನು ಹೇಳ್ತಾ ಇರೋದು ಭಗವಾನ್ ಬುದ್ಧರ ಉಪದೇಶದ 84,000 ಉಪದೇಶದ ಒಂದೇ ಒಂದು ಉಪದೇಶ. ನೀವು ಅದನ್ನು ಎಲ್ಲವೂ ಓದ್ತಾ ಹೋದರೆ ಬಹುಶಃ ಎಷ್ಟು ಜನ್ಮಗಳು ಬೇಕೋ ಗೊತ್ತಿಲ್ಲ, ಅಷ್ಟು ಅಗಾಧವಾದ ಸಾಹಿತ್ಯ ಸಂಪತ್ತು. ಜ್ಞಾನೋದಯ ಅಂದರೆ ಸರಳವಾಗಿ ಹೇಳೋದಾದ್ರೆ ದುಃಖವನ್ನು ನಾಶ ಮಾಡೋದು, ಎಂಡ್ ಆಫ್ ಸಫರಿಂಗ್. ನೀವು ಯಾವಾಗ ಜ್ಞಾನೋದಯ ಪಡಿತೀರಿ ಮತ್ತೆ ಹುಟ್ಟಲ್ಲ. ನೀವು ಹುಟ್ಟು ಇಲ್ಲ ಅಂದಮೇಲೆ ಸಾವಿರಲ್ಲ. ಸಮಸ್ಯೆಗಳು ಯಾವುದ್ರ ಮಧ್ಯೆ ಇದೆ ಹೇಳಿ? ಹುಟ್ಟು ಸಾವಿನ ಮಧ್ಯದಲ್ಲಿ ಸಮಸ್ಯೆಗಳಿವೆ. ನೀವು ಯಾವಾಗ ಹುಟ್ಟೋದಿಲ್ವೋ ನಿಮಗೆ ಸಾವಿಲ್ಲ, ಹುಟ್ಟು ಸಾವಿಲ್ಲ ಅಂದರೆ ಸಮಸ್ಯೆಗಳಿಲ್ಲ. ಈ ಹಂತಕ್ಕೆ ಹೋಗೋದು ಜ್ಞಾನೋದಯ. ಸಾಧು ಸಾಧು ಸಾಧು. ಭಾಷೆಯಲ್ಲಿ ಅರ್ಥೈಸಿದಂತಹ ನಮ್ಮ ಪೂಜ್ಯ ಬಂತೇಜಿಯವರಿಗೆ ಧನ್ಯವಾದಗಳು. ಮುಂದೆ ಭೂತಕಾಲದ ಬಗ್ಗೆ ಯೋಚಿಸಬೇಡಿ, ಭವಿಷ್ಯದ ಕನಸು ಕಾಣಬೇಡಿ, ಈ ಕ್ಷಣದ ಮೇಲೆ ಗಮನವಿಡಿ ಎಂದ ಭಗವಾನ್ ಬುದ್ಧರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರೊಂದು ಸ್ಥಿತಿ. ನಮ್ಮ ಆಲೋಚನೆಗಳು ಶುದ್ಧವಾದಾಗ ನಾವು ಆ ಸ್ಥಿತಿಯನ್ನು ತಲುಪಬಹುದು. ಮುಂದೆ ಉಪಾಸಕ ಶ್ರೀ ವಸಂತ್ ಕುಮಾರ್ ಕೆಜೆ, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, IDSG ಕಾಲೇಜು, ಚಿಕ್ಕಮಗಳೂರು, ಇವರಿಂದ ಉಪನ್ಯಾಸ. ಈ ಕಳೆದ ಸೆನ್ಸಸ್ ನಡೀತಲ್ಲ, ಜಾತಿ ಗಣಿತ ನಡೀತಲ್ಲ, ನಿಮ್ಮಲ್ಲಿ ಎಷ್ಟು ಜನ ತಮ್ಮ ಧರ್ಮವನ್ನು ಬೌದ್ಧ ಧರ್ಮ ಅಂತ ನೋಂದಾಯಿಸಿದಾರೆ? ದಯವಿಟ್ಟು ಕೈ ಎತ್ತಲಿಕ್ಕಾಗುತ್ತೆ? ಧನ್ಯವಾದ, ಕೈ ಎತ್ತಿಸಿ. ನಾನು ನನ್ನ ಕುಟುಂಬದವರು ಕೂಡ ಬೌದ್ಧ ಧರ್ಮ ಅಂತಲೇ ಅದರಲ್ಲಿ ನೋಂದಾಯಿಸಿದ್ದೀವಿ. ನೋಡಿ, ಮನುಷ್ಯ ಒಬ್ಬ ಆಚರಣಾ ಜೀವಿ. ಅವನಿಗೆ ಈ ರೀತಿಯಾಗಿ ಹಬ್ಬ ಅಥವಾ ಧಾರ್ಮಿಕ ಆಚರಣೆಗಳು ಅವನಿಗೆ ಬೇಕು. ಸೊ ಅದನ್ನು ಅಂಬೇಡ್ಕರ್ ಭಾಳ ಮುಖ್ಯವಾಗಿ ಮನಗಂಡಿದ್ರು. ಸೊ ಆ ಕಾರಣಕ್ಕೆ ಅವ್ರು ಏನು ಹೇಳ್ತಾ ಇದ್ರು ಅಂತಂದರೆ, ಧರ್ಮದ ಅಗತ್ಯ ಮನುಷ್ಯನಿಗೆ ಇದ್ದೇ ಇದೆ ಅಂತೇಳಿ. ಈಗ ಇದಕ್ಕೆ ಆಪೋಸಿಟ್ ಆಗಿ ವಿಶ್ವಮಾನವ ತತ್ವ ಅಂತಲೂ ಕೂಡ ಇದೆ, ಅಂದರೆ ಎಲ್ಲ ಧರ್ಮಗಳನ್ನು ಬಿಡೋದು ಅಂತೇಳಿ. ಆದರೆ ಅಂಬೇಡ್ಕರ್ ಅದಕ್ಕೆ ವಿರುದ್ಧವಾಗಿದ್ದರು. ಅಂದರೆ ಅಂಬೇಡ್ಕರ್ ಹೇಳೋದ ಪ್ರಕಾರ ಮನುಷ್ಯನಿಗೆ ಒಂದು ಧರ್ಮ ಬೇಕು, ಅದು ಬೌದ್ಧ ಧರ್ಮನೇ ಇರಬೇಕು ಅನ್ನೋದು ಅಂಬೇಡ್ಕರ್ ಅವರ ತತ್ವ ಆಗಿತ್ತು. ಬುದ್ಧ ಇಡೀ ಭಾರತ ತುಂಬ ಬೌದ್ಧ ಧರ್ಮ ಹರಡಿಕೊಂಡಾಗ ಸುಮಾರು 84,000 ಬೌದ್ಧ ಸ್ತೂಪಗಳು, ಚೈತ್ಯಾಲಯಗಳು, ವಿಹಾರಗಳು ನಮ್ಮಲ್ಲಿತ್ತು. ಚೀನಿ ಯಾಂತ್ರಿಕ ಯುಎನ್ ಸಾಂಗ್ ಅವನು ಭಾರತಕ್ಕೆ ಬಂದಾಗ ಅದನ್ನು ದಾಖಲಿಸಿದ್ದಾನೆ. 84,000 ಬೌದ್ಧ ಸ್ತೂಪಗಳಿತ್ತು ಅಂತೇಳಿ. ಹಾಗಾದರೆ ಅವೆಲ್ಲ ಎಲ್ಲೋದು? ಬನವಾಸಿ ಒಂದರಲ್ಲೇ ಸಾವಿರಾರು ಜನ ಬಿಕ್ಕುಗಳಿದ್ರಂತೆ, ಬನವಾಸಿ ಒಂದರಲ್ಲೇ. ಸೊ ಇವತ್ತು ಬನವಾಸಿ ಏನಾಗಿದೆ ಗೊತ್ತಾಗಿದೆ. ನಮ್ಮಲ್ಲಿ ಹೀನಯಾನ, ಮಹಾಯಾನ ಮತ್ತು ವಜ್ರಯಾನದ ಸಂದರ್ಭದಲ್ಲಿ ಬೌದ್ಧ ಧರ್ಮದಲ್ಲಿಯೂ ಕೂಡ ದೇವತೆಗಳ ಬಗ್ಗೆ ಉಲ್ಲೇಖ ಇದೆ. ಅಂದರೆ ದೇವತೆಗಳ ಒಂದು ಪರಿಕಲ್ಪನೆ ವಜ್ರಯಾನದ ಸಂದರ್ಭದಲ್ಲಿ ಬರುತ್ತೆ, ಅದಕ್ಕಿಂತ ಮುಂಚೆ ಇದ್ದಂಗಿರಲಿಲ್ಲ. ಬುದ್ಧರನ್ನಾಗಲಿ ಅಥವಾ ಯಾರನ್ನಾಗಲಿ ದೇವರಂತ ನೋಡ್ತಾ ಇದ್ದಿದ್ದು ಮುಂಚೆ ಇರಲಿಲ್ಲ. ಆದರೆ ವಜ್ರಯಾನದ ಸಂದರ್ಭದಲ್ಲಿ ಅವಲೋಕಿತೇಶ್ವರ ಅನ್ನುವಂತಹ ದೇವರು ಬರ್ತಾರೆ, ಈ ಥರ ಸುಮಾರು ದೇವರುಗಳು ಬರ್ತಾರೆ. ಸೊ ಈ ಮುಡಿ ಕೊಡುವ ಪದ್ಧತಿ ಎಲ್ಲಿತ್ತು ಅಂತಂದರೆ ಮೂಲತಃ ಬೌದ್ಧರಲ್ಲಿತ್ತು. ಯಾಕೆಂದರೆ ಬೌದ್ಧ ಬಿಕ್ಕುಗಳು ಎಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಕೂದಲನ್ನು ತೆಗೆಸ್ತಾ ಇದ್ರು. ಈಗಲೂ ಕೂಡ ನೀವು ನೋಡಿಬೇಕಾದ್ರೆ ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟುಗೂದಲನ್ನು ತೆಗೆಸುವ ಪದ್ಧತಿ ಇಲ್ಲ. ಯಾರ್ಯಾರು ತಮ್ಮ ಮಕ್ಕಳಿಗೆ ಹುಟ್ಟುಗೂದಲನ್ನು ತೆಗೆಸ್ತಾ ಇದ್ದಾರೋ, ಮುಡಿ ಕೊಡ್ತಾ ಇದ್ದಾರೋ ಅವರೆಲ್ಲ ಮೂಲತಃ ಬೌದ್ಧರು ಅನ್ನೋದಕ್ಕೆ ಒಂದು ದೊಡ್ಡ ನಿದರ್ಶನ.
ಸೊ ನಾನು ಅಂದ್ಕೊಳ್ತಿರೋದು ಏನು ಅಂತಂದರೆ, ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳ ಮೂಲಕ ಹೀಗೆ ಜನರನ್ನು ಒಂದು ಒಗ್ಗೂಡಿಸ್ತಕ್ಕಂಥ ಶಕ್ತಿ ಧರ್ಮಕ್ಕಿದೆ. ಸೊ ಅಂಥ ಕೆಲಸವನ್ನು ಈ ಶ್ರಾವಸ್ತಿ ಬುದ್ಧ ವಿಹಾರ ಮಾಡ್ತಿದೆ ಅಂತೇಳಿ ನಾನು ಭಾವಿಸ್ತೇನೆ. ಸೊ ಆ ಕಾರಣಕ್ಕೆ ನಾನು ಈ ಶ್ರಾವಸ್ತಿ ಬುದ್ಧ ವಿಹಾರದ ಎಲ್ಲ ಆಯೋಜಕರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಲ್ಬರ್ಟ್ ಐನ್ಸ್ಟೀನ್ ಅವರು ಈ ಜಗತ್ತಿನಲ್ಲಿ ಯಾವುದಾದ್ರೂ ವೈಜ್ಞಾನಿಕ ಧರ್ಮ ಅಂತ ಇದ್ದರೆ ಅದು ಬುದ್ಧ ಧರ್ಮ ಅಂತ ಹೇಳಿದ್ದಾರೆ. ವಿಶ್ವಜ್ಞಾನಿ ಅಂತ ಕರೆಸ್ಕೊಂಡಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲ ಧರ್ಮಗಳನ್ನು ಬಹಳ ಆಮೂಲಾಗ್ರವಾಗಿ ಪರಿಶೀಲಿಸಿ ಬೌದ್ಧ ಧರ್ಮವನ್ನು ಆರಿಸಿದ್ದಾರೆ ಅಂದಾಗಲೇ ಬೌದ್ಧ ಧರ್ಮದ ಬಗ್ಗೆ ನಮಗೆ ಅದರ ಮಹತ್ವದ ಬಗ್ಗೆ ಅರಿವಾಗ್ತದೆ. ಈಗಾಗಲೇ ವಸಂತ್ ಕುಮಾರ್ ಅವರು ಮಾತಾಡ್ತಾನೋ ಎಲ್ಲ ಹೇಳಿದ್ರು, ದೇವ್ರ ಬಗ್ಗೆ ಹೇಳದೇ ಇರೋ ಒಂದೇ ಧರ್ಮ ಬೌದ್ಧ ಧರ್ಮ ಅಂತೇಳಿ. ದೇವರು ಅಂದ ತಕ್ಷಣ ಅದರ ಹಿನ್ನೆಲೆಯಲ್ಲಿ 10 ವಿಚಾರಗಳು ಬಂದು ನಮ್ಮನ್ನು ಕುಬ್ಜರನ್ನಾಗಿ ಮಾಡಿಬಿಡ್ತವೆ. ಈ ಜಗತ್ತು ಆಗುವಾಗಿರುವಂಥದ್ದು ಅನ್ನೋ ಅರ್ಥದಲ್ಲಿ ಎಲ್ಲ ಧರ್ಮಗಳು ವಿವರಿಸಿದ್ದಾವೆ. ಆದರೆ ಬೌದ್ಧ ಧರ್ಮ ಇದು ಆಗುತ್ತಿರುವ, ಇಟ್ ಇಸ್ ನಾಟ್ ಬೀಯಿಂಗ್, ಇಟ್ ಈಸ್ ಬಿಕಮಿಂಗ್ ಅನ್ನೋ ಥರದಲ್ಲಿ ಹೇಳಿದೆ. ಹಾಗಾಗಿ ನಾವು ಯಾವುದಕ್ಕೂ ಅಂಟುಕೊಳ್ಳದೇ ನಾವು ಈ ಜೀವನದ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಆಸೆಗಳ ಹಿಂದೆ ಹೋಗದೆ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತೀವಿ. ಅಹಿಂಸೆ ಅನ್ನು ಬೋಧಿಸಿದಂಥ ಈ ಧರ್ಮ ಇವತ್ತು ಜಗತ್ತಿನಾದ್ಯಂತ ನಡೀತಾ ಇರತಕ್ಕಂಥ ಯುದ್ಧಗಳ ಹಿನ್ನೆಲೆಯಲ್ಲಿ ಎಷ್ಟು ಮಹತ್ವವನ್ನು ಪಡೆದಿದೆ ಅಂತ ನಾವೆಲ್ಲ ತಿಳ್ಕೊಬೋದು. ಇನ್ನು ಭಾರತದಲ್ಲಿ ಬೌದ್ಧ ಧರ್ಮ ಪುನರುಜ್ಜೀವನಗಳಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿರುವ ಹಿನ್ನೆಲೆ ಬಹಳ ಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ನಾವೆಲ್ಲ ಅಂಬೇಡ್ಕರ್ ಅವ್ರನ್ನ, ಬಾಬಾ ಸಾಹೇಬ್ ಅವ್ರನ್ನ ಸ್ಮರಿಸ್ಕೊಂಡಿದ್ದೀವಿ. ನಾನು ಮೊದಲಿಗೆ ಅವ್ರನ್ನ ಕುರಿತ ಒಂದು ಕವಿತೆಯನ್ನು ಓದಿ ನಂತರ ಭಗವಾನ್ ಬುದ್ಧರ ಬಗ್ಗೆ ಇರೋ ಒಂದು ಕವಿತೆಯನ್ನು ಓದಲು ಇಚ್ಛೆಪಡ್ತೇನೆ. ಅಂಬೇಡ್ಕರ್: ಸಕ್ಪಾಲರ ಸತ್ಪುತ್ರನೇ, ಭೀಮಬಾಯಿಯ ಭೀಮ ಮಗನೇ, ಮಹಾರಾಷ್ಟ್ರದ ಮಹಾನಾಯಕ ರತ್ನಗಿರಿಯ ರತ್ನವೇ, ಕೇಡ ವಿರುದ್ಧ ಹೋರಾಡಿದ ಕೇಡಾದ ಖಡ್ಗವೇ, ಅಂಬೆವಾಡದ ಅಂಬೇಡ್ಕರ ಭಾರತದ ರತ್ನವೇ, ಸಂವಿಧಾನ ಶಿಲ್ಪಿಯೇ. ಜ್ಞಾನ ಸೂರ್ಯ ನೀನು ವಿದ್ವತ್ತಿಗೆ ಸಂಕೇತವು, ಚಲದಂಕ ಮಲ್ಲನು ವಿಶ್ವವಂದಿತನು, ತಾಯಿಯಂಥ ಹೃದಯವಂತ ದೇಶದ ಅಸ್ಮಿತೆ ನೀ ಶ್ರದ್ಧೆಯೇನು, ಶೋಷಿತರಿಗೂ ಬದುಕು ಕೊಟ್ಟ ಕ್ರಾಂತಿ ಸೂರ್ಯನು. ವಿಸ್ತಾರದ ದೇಶಕ್ಕೆ ಸೂತ್ರ ಹೆಣೆದು ಬಂಧಿಸಿದೆ, ಒಂದಾಡಳಿತದ ಭದ್ರತೆಗೆ ಪ್ರಜಾಪ್ರಭುತ್ವ ಹೊಂದಿಸಿದೆ, ಹೊರಗಣವ ಹೊಸೆದು ದೇಶವನ್ನು ಬೆಸೆದೆ, ಅಂತರಂಗಗಳ ಒಂದಾಗಿಸಲು ಜೀವವನ್ನೇ ತೇದೆ. ಸಂಭ್ರಮಿಸಿ ಆರಿಸಿ ಆಯ್ಕೆಯಾಗಿ ಹಿಗ್ಗಿದರೋ, ಅಧಿಕಾರದ ಗದ್ದುಗೆ ಏರಿ ಆಡಳಿತವ ಹಿಡಿದರೋ, ಒಳಗಣವ ಬಿಟ್ಟು ಕೊಡದೆ ಅಂತರವ ಸಾಧಿಸಿದರೋ, ಜಾಣ ಕಿವುಡ ಜಾಣ ಕುರುಡ ಜಾಣ ಮೂಕರು. ಒಂದಕ್ಕೆ ಜಾತಿ ಬೇಕು ಒಂದಕ್ಕೆ ಜಾತಿ ಬೇಡ ಅನುಕೂಲ ಸಿಂಧು, ಕೆನಡಾಕ್ಕೆ ಬೇಕು ನೀನು ಕೊಲಂಬಿಯಾದ ಹೆಮ್ಮೆ ನೀನು, ವಿಶ್ವಸಂಸ್ಥೆ ಗುರುತಿಸಿದ ಜ್ಞಾನದ ಗಣಿಯು ನೀನು, ನಿನ್ನ ನೆಲದಲ್ಲೇನಾದೆ ಪೂರ್ಣ ಏಕೆ ಒಪ್ಪದಾದೆ, ಏನಾಗಿದೆ ತಿಳಿಯದೋ, ಯಾವ ಪೊರೆಯು ಹರಿಯಬೇಕೋ ಯಾವ ಚಾಳೀಸ ಕೊಡಿಸಬೇಕೋ ಇನ್ನು ನಮಗೆ ತಿಳಿಯದೋ. ಶಿಕ್ಷಣ ಸಂಘಟನೆ ಹೋರಾಟದ ಕೂಗ ಕೊಟ್ಟೆ, ಗುಟ್ಟಾಗಿ ಹೇಳಲಿಲ್ಲ ಎಲ್ಲರಿಗೂ ಹೇಳಿಕೊಟ್ಟೆ, ಅಸ್ತರೇಕೆ ನೋಡದೆ ಭವಿಷ್ಯಗಳ ಕೇಳದೆ, ಶ್ರಮದ ಬೆವರ ನಂಬಿ ನಡೆದೆ, ಬೆಂಕಿಯಲ್ಲಿ ಬೆಂದೆ ಪುಟಕ್ಕಿಟ್ಟ ಚಿನ್ನವಾದೆ, ಯಾರಿಗಾದರೂ ಸರಿ ನೀ ಮಾದರಿಯ ದೊರೆಯಾದೆ. ಮಹಿಳೆಯರ ಹಕ್ಕಿಗಾಗಿ ಅಧಿಕಾರವ ತ್ಯಜಿಸಿದೆ, RBI ಸ್ಥಾಪನೆಗೆ ಕಾರಣವೂ ನೀನಾದೆ, ಪತ್ರಕರ್ತನಾಗಿಯೂ ನೈತಿಕತೆಯ ಪಾಲಿಸಿದೆ, ಕಾರ್ಮಿಕರ ಹೊರೆ ಇಳಿಸಿದೆ, ಮಾನವೀಯತೆಯ ಬೋಧಿಸಿದೆ, ಸಮಗ್ರತೆಯ ನೋಟವಾದೆ, ಭಾರತೀಯತೆಯೇ ಉಸಿರಾದ ಹೆಮ್ಮೆಯ ಮಗನಾದೆ. ಆತ್ಮಾಭಿಮಾನಕ್ಕಷ್ಟೇ ಗುಡಿ ಪ್ರವೇಶವನ್ನು ಮಾಡಿದೆ, ಮಹಾಡದ ನೀರ ಮುಟ್ಟಿ ಗಂಗೆಯನ್ನು ಭೇದದಿಂದ ಮುಕ್ತಿಗೊಳಿಸಿದೆ, ನಲವಿಲ್ಲದ ಬಲವಿಲ್ಲದ ದನಿಯಿಲ್ಲದ ಜನರನ್ನು ಒಗ್ಗೂಡಿಸಿದೆ, ಹೋರಾಟದ ಕೆಚ್ಚು ಹಚ್ಚಿ ಬಂಡೆಯಂತೆ ಮುಂದೆ ನಿಂತೆ, ಆಡಿ ನುಡಿದವರ ಎದುರೇ ಅಧಿನಾಯಕ ನೀನಾದೆ. ಸ್ವಾಭಿಮಾನಕ್ಕೊಂದು ಹೊಸ ಅರ್ಥ ತಂದುಕೊಟ್ಟೆ, ಜೀವ ವಿರೋಧಿ ಮನುಸ್ಮೃತಿಯ ಬಹಿರಂಗದಿ ಸುಟ್ಟೆ, ಜ್ಞಾನಾರ್ಜನೆಯ ದೀಕ್ಷೆಯನ್ನು ಎಲ್ಲರಿಗೂ ಕೊಟ್ಟೆ, ಆತ್ಮಗೌರವ ಬಿಡಲಾರದೆ ಬುದ್ಧ ನೆಡೆಗೆ ನಡೆದು ಬಿಟ್ಟೆ. ಶಿಲ್ಪದಲ್ಲೂ ಸಂವಿಧಾನವ ಅಪ್ಪಿಕೊಂಡೇ ನಿಂತೆ, ಸರಿದಾರಿಯ ಗುರಿಯೆಡೆಗೆ ಬೊಟ್ಟು ಮಾಡಿ ತೋರಿಸುತ್ತಾ, ಮನುಜರೆಲ್ಲ ಒಂದೇ ಎಂದು ಕೂಗಿ ಕೂಗಿ ಹೇಳಿದೆ, ಇಡೀ ವಿಶ್ವಕ್ಕೆ ನೀನು ಸಮಾನತೆಯ ಪಾಠವಾದೆ. ಓ ತಥಾಗತ ಲೋಕಗುರುವೇ, ವಿಚಾರ ದೀವಿಗೆಯನ್ನು ಹಿಡಿದು ಮೌಢ್ಯವನ್ನು ನೀ ತಡೆದೆ, ಅಸಂಬದ್ಧಗಳ ಸುಸಂಬದ್ಧಗೊಳಿಸಿದೆ. ಕ್ಷಮೆ ಕರುಣೆ ಅಹಿಂಸೆ ಮೈತ್ರಿ ಶೀಲ ಅಪ್ರಮಾದಗಳ ಅರುಹಿದೆ, ಸಿದ್ಧಿ ಪಡೆದರೂ ಸಿದ್ಧಾಂತವ ಬೋಧಿಸದೆ ನಿಸರ್ಗ ವಿವೇಕವ ಎಚ್ಚರಿಸಿದೆ.
ಶಬ್ದ ಪ್ರಮಾಣಕ್ಕಿಂತ ಮೌನ ಪ್ರಮಾಣಕ್ಕೆ ಒತ್ತು ಕೊಟ್ಟೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕಿಲ್ಲವೆಂದೇ ಭವದ ಕ್ಲೇಶವ ನೀಗಲು ದುಡಿದೆ. ಧರ್ಮವೆಂದರೆ ಸತ್ಯ ಎಂಬುದ ಸಾಧಿಸಿ ತೋರಿಸಿಕೊಟ್ಟೆ, ಸರಳ ಜೀವನ ಮಾರ್ಗವ ನುಡಿದೆ, ನಿನಗೆ ನೀನೇ ಬೆಳಕಾಗು ಎಂದೆ. ಮದ್ದು ಗುಂಡುಗಳ ಮೊರೆತದ ನಡುವೆಯೂ ಜಗಕ್ಕೆ ಶಾಂತಿ ಪ್ರೇಮದ ನೆಲೆಯಾಗಿ ಭರವಸೆಯ ಸೆಲೆಯಾಗಿ ಉಳಿದೆ, ಅರಿವಿನ ದಾರಿಯ ನೀ ತೆರೆದೆ. ಭಗವಾನ್ ಬುದ್ಧರು ಇನ್ನಷ್ಟು ಪ್ರಸನ್ನತೆ, ಶಾಂತಿ, ಸೌಹಾರ್ದತೆಯ ಮೂಲಕ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದಂತಹ ನಮ್ಮ ಉಪಾಸಕ ಡಾಕ್ಟರ್ ಮೋಹನ್ ಕುಮಾರ್ ಅವರಿಗೆ ಧನ್ಯವಾದಗಳು ಸರ್. ಅಂತ್ಯಕ್ಕೆ ಬಂದಾಗ ವಂದನಾರ್ಪಣೆಯ ಘಟ್ಟ. ಇದನ್ನು ನೆರವೇರಿಸಿಕೊಡುವವರು ಉಪಾಸಕ ರಾಘವೇಂದ್ರ. ವೈಶಾಖ ಬುದ್ಧ ಪೂರ್ಣಿಮೆಯ 2570ನೇ ವರ್ಷದ ಬುದ್ಧ ಪೂರ್ಣಿಮೆಯ ಈ ದಿನದ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಬಹುಶಃ ಇವತ್ತು ನಮಗೆ ಸಿಕ್ಕಿರುವಂಥ ಮಾಹಿತಿ ನಿಜವಾಗ್ಲೂ ಕೂಡ ಬಂತೇಜಿಯವರು ನೀಡಿರುವಂಥ ಮಾಹಿತಿ ಸ್ವಯಂ ಬುದ್ಧರೇ ಅವರ ರೂಪವಾಗಿ ಬಂದು ನಮಗೆ ಮಾಹಿತಿ ನೀಡಿದ್ರು, ಜಾತಕ ಕಥೆಗಳ ಮೂಲಕ ಹಾಗೆ ವಿಸರಣೆಗಳ ಬೋಧಿಸುವ ಮೂಲಕ ನೀಡಿದ್ರು ಅಂತ ಹೇಳಿ ಕೂಡ ಭಾವಿಸ್ತೀನಿ. ಹಾಗೆ ನಮ್ಮ ನಾಯಕಗಳಿಗೆ ರಾಧಾಕೃಷ್ಣ ಸರ್, ಲಕ್ಷ್ಮಣ ವಸಂತ್ ಸರ್ಗೆ ಹಾಗೂ ರಮೇಶ್ ಸರ್ಗೆ ಹೇಳೋದೇನಪ್ಪ ಅಂತಂದ್ರೆ, ಇವತ್ತು ವಸಂತ್ ಸರ್ ಮಾತಾಡಿದ ಒಂದು ಅವರು ಮಂಡಿಸಿದ ಭಾಷಣ ನಿಜವಾಗ್ಲೂ ಕೂಡ ತುಂಬಾ ಅರ್ಥಗರ್ಭಿತವಾಗಿತ್ತು. ನಮ್ಮ ಚಿಕ್ಕಮಗಳೂರಿಗೆ ಒಬ್ಬ ನಿಜವಾಗ್ಲೂ ಕೂಡ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು, ಅತ್ಯಂತ ಸಂಪನ್ಮೂಲ ವ್ಯಕ್ತಿಗಳು ಸಿಕ್ಕಾಗೆ ಆಗಿದೆ ಅಂತೇಳಿ ನಾನು ಕೂಡ ಭಾವಿಸ್ತಾ, ಅವರನ್ನ ನಾವು ತುಂಬಾ ಚೆನ್ನಾಗಿ ಅವರ ವಿಷಯಗಳನ್ನು ತಿಳ್ಕೊಬೇಕು ಅಂತೇಳಿ ನಾನು ಕೂಡ ಭಾವಿಸ್ತಾ, ಈ ಒಂದು ಪುಣ್ಯ ದಿನದ ಗೌರವ ಸ್ಥಾನದಲ್ಲಿರುವಂತಹ ಬೌದ್ಧ ಸಂಘದ ಬೋಧಿಸತ್ವ ಬಂತೇಜಿ ತೇರು ಅವರಿಗೆ ಶ್ರಾವಸ್ತಿ ಬುದ್ಧವಿರದ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದಂತಹ ಪ್ರೊಫೆಸರ್ ವಸಂತ್ ಕುಮಾರ್ ಕೆಜಿ, ಸಹಾಯಕ ಪ್ರಾಧ್ಯಾಪಕರು, ಐಡಿಎಸ್ಸಿ ಕಾಲೇಜು ಚಿಕ್ಕಮಗಳೂರು, ಇವರು ಕೂಡ ಕಾರ್ಯಕ್ರಮದಲ್ಲಿ ಉತ್ತಮವಾದ ಒಂದು ತಮ್ಮ ಭಾಷಣವನ್ನು ಮಂಡಿಸಿದರು. ಅವರು ಕೂಡ ಶ್ರಾವಸ್ತಿ ಬುದ್ಧವಿರದ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಹಾಗೂ ಈ ಬುದ್ಧ ಪೂರ್ಣಿಮೆಯ ಅರ್ಥವನ್ನ ಇನ್ನಷ್ಟು ಸುಲಲಿತವಾಗಿ ಹಾಗೂ ಸುಮಧುರವಾಗಿ ನಮ್ಮ ಚಿಕ್ಕಮಗಳೂರಿನ ಎಲ್ಲ ನಾಯಕರುಗಳು, ಅವರು ಬರೀ ಒಂದೇ ಒಂದು ಪಂಗಡಕ್ಕೋಸ್ಕರ ಹೋರಾಡೋ ನಾಯಕರೆಲ್ಲ ನಾನು ನೋಡಿದ್ದೀನಿ. ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಹೋರಾಟಗಾರರಾಗಿದ್ದಾರೆ, ನಾಯಕರಾಗಿದ್ದಾರೆ. ಹಾಗೆ ಅವರೆಲ್ಲರಿಗೂ ಕೂಡ ಬಂದಿರುವಂತ ಎಲ್ಲ ಮುಖಂಡರಿಗೆ ನಾನು ಶ್ರಾವಸ್ತಿ ಬೌದ್ಧ ವಿಹಾರದ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಮತ್ತು ಆಹ್ವಾನಿತರು ಮತ್ತು ಎಲ್ಲರೂ ಕೂಡ ಮೀಡಿಯಾ ಮತ್ತೆ ಸಂಘದ ಪರವಾಗಿ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಬಳಸಿರುವಂತಹ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ವಂದನೆ. ಜೈ